ಇಲ್ಲಿ 4 ಅಡಿಗೆ 9 ಅಡಿ ಗೇಟ್ ಥರ ಇದೆ ನೋಡಿ ಡೆಕೋರೇಷನ್. ಇಲ್ಲಿ ಮಾತ್ರ ಇವು 2, ಅಲ್ಲಿ ಮನೆ ಹತ್ರ ಇನ್ನೊಂದು ಚೇರುಗಳು ಹಾಕ್ಕೊಂಡು ಹೋಗ್ಬೇಕು. ಹಿಂಗೆ ಹೋದರೆ ರಾಜಗೋಪಾಲ್ನಗರ ಪೊಲೀಸ್ ಸ್ಟೇಷನ್ನು ಸೆಕೆಂಡ್ ಪಾಯಿಂಟ್ ಹತ್ರ ಬಂದಿದ್ದೀನಿ. ಅದೇ ಬಿಲ್ಡಿಂಗು ಅಲ್ಲಿ ಲೋಡ್ ಮಾಡ್ತಾರೆ. ಇವಾಗ ಲೋಡ್ ಮಾಡ್ಕೊಂಡು ಸೀದಾ ಹೋಗ್ಬೇಕು ಸಿರಾಗೆ. ಎಲ್ಲ ಲೋಡ್ ಆಗೈತೆ. ಇಲ್ಲಿದ್ದ ಟೋಟಲ್ಲು 32 ಕಿಲೋಮೀಟ್ರ್ ಐತೆ. 30% ಗಾರ್ಮೆಂಟ್ಸ್ದು ಯಾವುದೇ ಇವೆಂಟ್ ಮಾಡೋದು 30% ಕೊಡ್ತೀನಿ ಅಂತ ಅವ್ನು ಹೇಳ್ತಿದ್ದಾರೆ. ಅದಕ್ಕೆ ಹೋಗ್ಲಾಬೇಡ ಲಾಕ್ ಮಾಡ್ತೀಯ. ಹಾಂ ಫ್ಲೈಟ್ ಹೋಗೋದು. ಟೈಮ್ 11:15 ಆಗೈತೆ. ಇವಾಗ ತಾನೇ ಬೇಗೂರಿಗೆ ಬಂದಿದೆ. ಬರ್ಗೂರು ಸಾರಿ, ಅದೇ ಆಂಜನೇಯನ ಟೆಂಪಲ್. ಹಿಂದೆಗಡೆ ಐಟಮ್ ಅನ್ಲೋಡ್ ಮಾಡ್ತಾ ಇದ್ದಾರೆ. ಎಲ್ಲ ಫಂಕ್ಷನ್ ಎಲ್ಲ ಮುಗೀತು. ಇಲ್ಲಿಂದ ಸೀದಾ ಬೆಂಗಳೂರಿಗೆ ಹೋಗ್ಬೇಕು. ಟೈಮು 4:45 ಆಗೈತೆ. ಇಲ್ಲಿಂದ 130 ಕಿಲೋಮೀಟ್ರ್ ಐತೆ. ಗಾಡಿ ರಿವರ್ಸ್ ಹಾಕಿ ನಿಲ್ಸಿದ್ದೀನಿ. ಐಟಮ್ ಜೋಡಿಸ್ತಾ ಇದ್ದಾರೆ. ಹಿಂದೆಗಡೆ ಐಟಮ್ ಲೋಡ್ ಮಾಡ್ತಾ ಇದ್ದಾರೆ. ಎಲ್ಲ ಲೋಡ್ ಮಾಡ್ತಾ ಇದ್ದಾರೆ ರಿಟರ್ನ್ ಬೆಂಗಳೂರಿಗೆ. ಡೆಕೋರೇಷನ್ ಐಟಮು ಮಧ್ಯಾಹ್ನ 2 ಗಂಟೆಗೆ ಫುಲ್ ಬಿಸಿಲು. ಅದಕ್ಕೆ ಸ್ವಲ್ಪ ನಿಧಾನ ಮಾಡ್ಕೊಂಡು ಫುಲ್ ಬಿಸಿಲು. ಅದಕ್ಕೆ ಇವಾಗ ಬಿಸಿಲು ಏನಿಲ್ಲ. ಇವಾಗ ಹೊರಟಿದ್ದೀನಿ, ಹೋಗ್ತಾ ಇದ್ದೀನಿ. ಹೋಗೋಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೋ ಏನು ಕಥೆನೋ ಗೊತ್ತಿಲ್ಲ. ಯಾರೂ ಇಲ್ಲ. ಬರಬೇಕಾದ್ರೆ ಇಬ್ಬರಿದ್ರು ಜೊತೆಗೆ ಕಂಪ್ನಿ ಕೊಡೋಕ್ಕೆ. ಇವಾಗ ಯಾರೂ ಇಲ್ಲ, ನಾನು ಒಬ್ಬನೇ ಹೋಗ್ಬೇಕು. ಯಾವಾಗಿದ್ರು ಒಂಟಿ. ಡ್ರೈವಿಂಗ್ ಡಿಪಾರ್ಟ್ಮೆಂಟೇ ಒಂಟಿ ಜೀವನ. ನೀರು ಮೇಲೆ ಗುಳ್ಳೆ ಇದ್ದಂಗೆ ಡ್ರೈವರ್ ಜೀವನ. ಸರಿ ಬನ್ನಿ ಹೋಗೋಣ. ಸಿರಾ ಎಂಟ್ರೆನ್ಸ್ ಬೋರ್ಡು, ನೇಮ್ ಬೋರ್ಡು. ಸಿರಾ ಟೌನ್ನಾಗ ಹೋಗ್ತಾ ಇದ್ದೀವಿ. ನೈಟ್ ಬರಬೇಕಾದ್ರೆ ರಿಂಗ್ ರೋಡಾಗಿ ಬಂದ್ವಿ. ಇವಾಗ ಸಿಟಿ ಒಳಗೆ ಸಿರಾಗೆ ಬರೋಷ್ಟೊತ್ತಿಗೆ 5:45 ಆಗ್ಬಿಟ್ಟೈತೆ. ಫುಲ್ ಮಳೆ ಮಾಡ ಆಗ್ಬಿಟ್ಟೈತೆ. ಸಿಕ್ಕಾಬಿಟ್ಟ ಫುಲ್ಲು. ಬಾಯ್ ಸಿರಾ ಬೆಂಗಳೂರು ಕಮ್ ಟು. ಇಲ್ಲಿದ್ದ 111 ಕಿಲೋಮೀಟ್ರ್ ಐತೆ ಬೆಂಗಳೂರಿಗೆ. ಸಿರಾಗ್ ಬಾಯ್. ಇಲ್ಲಿದ್ದ ಇನ್ನೇನು 1-2 ಕಿಲೋಮೀಟ್ರ್ ಆದರೆ ಹೈವೇ. ಇದೇ ಹೈವೇ ಕಾಣಿಸ್ತೈತೆ ನೋಡ್ರಿ. ಇದೇ ಸರ್ವಿಸ್ ರೋಡಾಗಿ ಹೋಗ್ತಾ ಇದ್ದೀವಿ. 1-2 ಕಿಲೋಮೀಟ್ರ್ ಆದರೆ ಮುಂದೆ ಸರ್ವಿಸ್ ರೋಡಿಂದ ಹೈವೇಗೆ ಎತ್ತಬೇಕು. ಹೈವೇ ಇವಾಗ ತಾನೇ ಹೈವೇಗೆ ಎತ್ಕೊಂಡ್ವಿ. ಫುಲ್ ಆಗ್ಬಿಟ್ಟೈತೆ ನೋಡ್ರಿ. ಯಾವಾಗ ಬರುತ್ತೋ ಗೊತ್ತಿಲ್ಲ. ಮಳೆ ಮಾತ್ರ ಬಂದರೆ ಮಾತ್ರ ಭಯಂಕರ. ಇವಾಗ ಬಂದು 5 ಕಿಲೋಮೀಟ್ರಿಗೆ ಮಳೆ ಸ್ಟಾರ್ಟ್ ಆಯಿತು. ದ್ರಾಕ್ಷಿ ಮೊಟ್ಟೆ ಬೇರೆ ಎಸಿದಾಯಿತು. 1.5 kg ದ್ರಾಕ್ಷಿ ತಗೊಂಡಿದ್ದೀನಿ. ಹೋಗ್ತಾ ತಿಂತ ಬನ್ನಿ ತಿಮ್ಮನ ಯಾರಾದ್ರು ನೋಡಿ. ಮಳೆ ಸ್ಟಾರ್ಟ್ ಆಯಿತು. ವಾತಾವರಣ ನೋಡೋಕ್ಕೆ ಒಂಥರ ಚಂದ. ಪಾಠ ಎಲ್ಲ ಸಿರಾ ಇದ್ದ ಬರ್ತಾ ಟೋಲ್ ಹತ್ರ ಫುಲ್ ಜಾಮ್ ಆಗೋಯ್ತೆ. ಕಳ್ಳಂಬೇಳೆ ಟೋಲ್ ಸಿಕ್ಕಾಪಟ್ಟೆ ಫುಲ್ ಜಾಮ್. ₹105 ಟೋಲ್ ನಮ್ಮ ಟಾಟಾ ಎಸಿಗೆ. ಹತ್ತು ನಿಮಿಷ ಆಯಿತು. ಫಾಸ್ಟಾಗಿರೋದು ಲೈನು. ಯಾವುದು ಮೂವೇ ಆಗ್ತಾಯಿಲ್ಲ. ಆ ಕಡೆ ಈ ಕಡೆ ಎಲ್ಲ ಮೂವ್ ಆಗ್ತಾಯಿದೆ. ನಮ್ಮ ಲೈನ್ ಮಾತ್ರ ಮೂವ್ ಆಗ್ತಾಯಿಲ್ಲ. ₹105 ಟೋಲ್. ಇಲ್ಲಿ ಎಷ್ಟು 50 ರೂಪಾಯಿ ತಗೊಂಡ
ಕ್ಯಾತ್ಸಂದ್ರ ಟೋಲು ಅಲ್ಲಿಂದ ಓದ್ಕೊಂಡು ಬಂದಿದ್ದೇನೆ. ಸ್ವಲ್ಪ ಟೀಯನ್ನು ಕುಡಿಬೇಕು. ಬನ್ನಿ ಸೈಡ್ ಬೇಕಂತ. ಕ್ಯಾತ್ಸಂದ್ರ ಟೋಲು ಅದೇ ನಮ್ಮ ಗಾಡಿ ಇಲ್ಲಿ ನಿಲ್ಲಿಸಿದ್ದೇನೆ. ಬನ್ನಿ ಟೀ ಕುಡ್ಕೊಬರೋಣ. ಟೀ ಕುಡಿಯೋ ಮನ್ಸು ಬರಲಿಲ್ಲ, ಹಂಗಾಗಿ ಚಿರುಮುರಿ ತಗೊಂಡಿದ್ದೀನಿ. ಇಲ್ಲಿದ್ದ ಗಾಡಿ ಹತ್ರ ಹೋಗ್ಬಿಟ್ಟೆ ಸೀದಾ ಬೆಂಗಳೂರಿಗಿನ್ನ ಇಲ್ಲಿದ್ದ ಇಷ್ಟು 60 ಕಿಲೋಮೀಟ್ರ್ ಐತೆ. 63 ಕಿಲೋಮೀಟ್ರ್. ಇನ್ನೂ 1.5 ಗಂಟೆ ತೋರಿಸ್ತೈತೆ ಟೈಮ್. ಹತ್ರ ಬಂದಿದ್ದೀನಿ. ಡೀಸೆಲ್ ಬೇರೆ ಕಡಿಮೆ ಐತೆ, ಡೀಸೆಲ್ ಹಾಕಿಸ್ಕೊಂಡು ಹೋಗ್ಬೇಕು. ಮಂಗಳೂರು 351, ನೆಲಮಂಗಲ 31, ಬೆಂಗಳೂರು 59, ಹೊಸೂರು 105, ಚೆನ್ನೈ 392. ಬನ್ನಿ ಹೋಗೋಣ. ₹750 ಡೀಸೆಲ್ ಹಾಕ್ಸಿದ್ದೀನಿ ಇವಾಗ. ಇನ್ನೇನು ಬೆಂಗಳೂರಿಗೆ ಹೋದರೆ ಡ್ರಾಪ್ ಆಯಿತು. ಬನ್ನಿ, ಇವಾಗ ಸಿಗ್ನಲ್ ಬಂದೈತೆ, ಹೋಗ್ತಾ ಇದ್ದೀವಿ. 8ನೇ ಮೈಲಿ ಇದು. ಇಲ್ಲಿದ್ದು ಇನ್ನೂ 5 ಕಿಲೋಮೀಟ್ರ್ ಐತೆ ಡ್ರಾಪ್ ಲೊಕೇಶನ್. ಸಿಕ್ಕಾಪಟ್ಟೆ ಲೇಟಾಗಿ ಹೋಗ್ಬಿಡ್ತು. ಟೈಮ್ 9:15 ಆಗೈತೆ. ಇವಾಗ ತಾನೇ ಬಂದ್ರಿ ಡ್ರಾಪ್ ಲೊಕೇಶನ್ ಹತ್ರ. ಗಾಡಿ ಐಟಮ್ ಹಿಂದೆಗಡೆ ಅನ್ಲೋಡ್ ಮಾಡ್ತಾಯಿದ್ದಾರೆ ನೋಡಿ. ಇದೇ ಬಿಲ್ಡಿಂಗು ಒಳಗಡೆ ಅನ್ಲೋಡ್ ಮಾಡ್ತಾಯಿದ್ದಾರೆ. ಯಪ್ಪ ದೇವ್ರೆ, ಎಲ್ಲ ಅನ್ಲೋಡ್ ಆಯಿತು ಸ್ವಾಮಿ. ಮನೆ 10:15 ಆಗೈತೆ. ಇವಾಗ ತಾನೇ ಬಂದಿದ್ದೀನಿ. ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದಾರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ.